at least can you tell me what happened? ಏನು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿನ ಅವಳನ್ನ ಏನೋ ಕೇಳ್ತೀಯಾ? What, Dad? What are you saying? ಎಲ್ಲ ಕಣ್ಮುಂದಲೇ ಇರುವಾಗ ಯಾಕೋ ಮುಖವಾಡ ಹಾಕೋತೀಯಾ? ನೀನಿಷ್ಟು ನೀಚಿತನ ಕೇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಮಗ ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡ ಹೆಸರು ತಗೊಂಡಿದ್ದಾನೆ. ದೇಶ ವಿದೇಶಗಳಿಗೆ ಹೋಗಿ ಬಂದ್ರು ತನ್ನತನನ್ನ ಕಳ್ಕೊಳ್ಳದೆ ಇದ್ದಾನೆ ಅಂತ ಸಂತೋಷ ಪಟ್ಟಿದ್ದೆ. ಆದರೆ ಅದೆಲ್ಲ ನನ್ನ ದಡ್ಡತನ ಅಂತ ನನಗೀಗ ಅನಿಸ್ತಾ ಇದೆ. ಬೇರೆ ಜನರಿಗಿಂತ ಕೀಳಾಗ್ಬಿಟ್ಟಿಯಲ್ಲೋ. ನಿನ್ನ ಚೆಲ್ಲಾಟಕ್ಕೆಲ್ಲ ಇವಳು ಅಡ್ಡ ಬರ್ತಾಳೆ ಅಂತ ಸಣ್ಣ ಕಾರಣದಿಂದ ದೊಡ್ಡ ಮಾಡಿ ಇವಳನ್ನ ಮನೆಯಿಂದ ಹೊರಗಾಕಿದ್ಯಾ ಅಲ್ವಾ? ನೋ ಡ್ಯಾಡ್, ಐ ಸ್ವೇರ್ ನೀವು ಅನ್ಕೊಂಡಾಗೆ ಇಲ್ಲೇನೂ ನಡೆದಿಲ್ಲ. ನೀವ್ಯಾಕೆ ನ್ಯಾರೋ ಮೈಂಡೆಡ್ ಆಗಿ ಯೋಚನೆ ಮಾಡ್ತಿದ್ದೀರಾ? ಶಾಲು, ಯು ಟೆಲ್ ಹಿಮ್ ವಾಟ್ ಹ್ಯಾಪನ್ಡ್, ಟೆಲ್ ಹಿಮ್. ಅದಕ್ಕೆ ಸರ್ ನಾನು ನೆನ್ನೆನೇ ಹೇಳ್ದೆ ಕೆಲಸ ಬಿಟ್ಟು ಹೋಗ್ತೀನಿ ಅಂತ. ಅನಾವಶ್ಯಕವಾಗಿ ನಮ್ಮಿಬ್ಬರ ಮಧ್ಯೆ ಸಂಬಂಧ ಕಲ್ಪಿಸಿ ಕೆಟ್ಟದಾಗಿ ಮಾತಾಡಿ ನನ್ನ ಲೈಫ್ ಹಾಳು ಮಾಡ್ತಾರೆ ಅಂತ ಹೇಳ್ದೆ. ಆದರೆ ನೀವು ಈ ಸಿಚುವೇಶನ್ನಲ್ಲಿ ಕೆಲಸ ಬಿಟ್ಟು ಹೋದರೆ ಬೇರೆಯವ್ರು ನನ್ನ ಬಗ್ಗೆ ಮಾತಾಡ್ತಾ ಇರೋದು ನಿಜ ಆಗೋಗುತ್ತೆ. ಕೆಲಸ ಬಿಡಬೇಡ ಅಂತ ಹೇಳಿದ್ರಿ, ಆದರೆ ಈಗ ನೋಡಿ ನಾವೇನೋ ತಪ್ಪು ಮಾಡಿ ಸಿಕ್ಕಾಕೊಂಡಿರೋರ ಥರ ಮಾತಾಡ್ತಾ ಇದ್ದಾರೆ. ಸರ್ ನಡೆದಿದ್ದೇನು ಅಂತ ನಾನು ಹೇಳ್ತೀನಿ. ನಾವಿಬ್ಬರು ಬಿಸ್ನೆಸ್ ಮೀಟಿಂಗ್ಗೆ ಅಂತ ಇಲ್ಲಿಗೆ ಬಂದ್ವಿ. ಸಾರು ಮೇಡಮು ಬೇರೆ ಆಗಿರೋದನ್ನೇ ಕಾರಣವಾಗಿಟ್ಕೊಂಡು ನಿಮಗೆ ಕೆಟ್ಟ ಹೆಸರು ಬಂದಿದೆ, ನಿಮ್ಮ ಬಿಸ್ನೆಸ್ ಬೇಡ ಅಂತ ಹೇಳಿ ಹೊರಟು ಹೋದ್ರು. ಸರ್ ಅಪ್ಸೆಟ್ ಆಗಿ ಡ್ರಿಂಕ್ಸ್ ತಗೊಂಡ್ರು. ನಿಶೆ ಜಾಸ್ತಿ ಆಗಿರೋದ್ರಿಂದ ಏನು ಮಾಡಬೇಕು ಅಂತ ತೋಚದೆ ನಾನೇ ರೂಮ್ ಬುಕ್ ಮಾಡಿ ಇವ್ರನ್ನ ಕರ್ಕೊಬಂದು ಮಲಗಿಸ್ದೆ. ಇಷ್ಟೇ ಸರ್ ನಡೆದಿದ್ದು. ಇದು ಬಿಟ್ಟು ನಮ್ಮಿಬ್ಬರ ಮಧ್ಯೆ ಬೇರೇನೂ ನಡೆದಿಲ್ಲ. ದಯವಿಟ್ಟು ನನ್ನ ನಂಬಿ. ಸಾಕು ನಿಲ್ಸು. ನೀನು ಹೇಳಿದ್ದನ್ನೆಲ್ಲ ನಂಬೋಕೆ ನಾನೇನು ದಡ್ಡ ಅಲ್ಲ. ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ರಿ? ಒಳಗೆ ಬನ್ನಿ, ನೋಡಿದವರೆಲ್ಲ ತಪ್ಪು. ನಿಲ್ಲೋ. ನೀನು ಕುಡಿದು ಮಜಾ ಮಾಡಿರೋ ಜಾಗಕ್ಕೆ ನಾನು ಬಂದು ನೋಡ್ಬೇಕಾ? ಇಂಥ ಜಾಗಕ್ಕೆ ಕಾವಿನಂತವ್ರು ಬರೋದೇ ಪಾಪ. ಮೈ ಗಾಡ್ ಡ್ಯಾಡ್, ನೀವು ಕಿವಿಯಾರ ಕೇಳಿದ್ದು ಸುಳ್ಳು, ನೋಡಿದ್ದು ಸುಳ್ಳು. ನಿಜಾನ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಐ ಡೋಂಟ್ ನೋ, ಇತ್ತೀಚೆಗೆ ನನ್ನ ಮೇಲೆ ಸುಮ್ಮನೆ ಆಪಾದನೆಗಳು ಬರ್ತಾ ಇದೆ. ನಾನು ಅನ್ಕೊಂಡಿರೋದೇ ಒಂದು, ಆಗ್ತಾ ಇರೋದೇ ಇನ್ನೊಂದು. ಕಮಿನ್ ಡ್ಯಾಡ್. ಈಗ ನಿನಗೆ ಅರ್ಥ ಆಗ್ತಿದೆ ಅಲ್ವಾ? ಸಂದರ್ಭ ಸಾಕ್ಷ್ಯ ಇದ್ರೆ ಯಾರನ್ನು ಬೇಕಾದ್ರೂ ತಪ್ಪಿತಸ್ಥರನ್ನಾಗಿ ಮಾಡಬಹುದು ಅಂತ. ಆಗ ನಿನ್ನ ಹತ್ರ ಕಾವ್ಯ ಹೇಳಿದ್ದೇನು, ದಿಲೀಪ ತನ್ನ ಜೊತೆ ಫ್ರೆಂಡ್ಲಿ ಆಗಿದ್ದಾನೆ ಅಂತ. ಅದನ್ನ ನೀನು ನಂಬಿದ್ಯಾ? ಹೇಳೋ. ಒಂದು ಕಾಲದಲ್ಲಿ ನಾವಿಬ್ರು ಆಸೆ ಪಟ್ಟಿದ್ವಿ, ಅದು ನೆರವೇರ್ಲಿಲ್ಲ ಅಂತ ಸ್ನೇಹಿತರಾಗಿದ್ದೀವಿ. ಅವತ್ತು ಪಾರ್ಕಲ್ಲಿ ದಿಲೀಪ ತನ್ನನ್ನು ಸಮಾಧಾನ ಮಾಡ್ತಿದ್ದ ಅಂತ ಇವಳು ಹೇಳಿದ್ರೆ ಅದನ್ನ ನಂಬಿದ್ಯಾ? ಆ ಮೊಬೈಲ್ ಫೋನ್ನ ಆಧಾರವಾಗಿ ಇಟ್ಕೊಂಡು ಇವಳನ್ನ ಬೈದಿಯಲ್ವಾ? ನೀನು ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡು ಕುಡಿದ ನಿಶೆಲಿ ಒಂದು ಹುಡುಗಿ ಜೊತೆ ಒಂದು ರಾತ್ರಿ ಕಳೆದಿದ್ಯಾ. ಏನು ತಪ್ಪಾಗ್ಲಿಲ್ಲ ಅಂತ ಹೇಳ್ತಿದ್ಯಾ. ಇದನ್ನ ನಾವು ನಂಬೇಕಲ್ಲ. ಅದೇ ಕಾವ್ಯ ಪಬ್ಲಿಕ್ ಪ್ಲೇಸ್ ಅಲ್ಲಿ ಪಾರ್ಕ್ ಅಲ್ಲಿ ದಿಲೀಪ್ ಜೊತೆ ಮಾತಾಡ್ತಿದ್ದನ್ನ ನೀನು ತಪ್ಪು ಅಂತ ಹೇಳ್ತಿದ್ಯಾ ಅಲ್ವಾ? ಇದು ಯಾವ ಸೀಮೆ ನ್ಯಾಯನೋ? ನಿನಗೊಂದು ನ್ಯಾಯ, ಕಾವ್ಯಗೊಂದು ನ್ಯಾಯನಾ? ಡ್ಯಾಡ್, ಕಾವ್ಯ ಡ್ಯಾಡ್ ಏನೇನು ಹೇಳ್ತಿದ್ದಾರೆ, ನೀನಿದನ್ನ ನಂಬ್ತೀಯಾ? ಕಮಾನ್ ಕಾವ್ಯ, ಟೆಲ್ ಮೀ, ಡು ಯು ಬಿಲೀವ್ ದಿಸ್? ನೀವು ತಪ್ಪು ಮಾಡಿದ್ರೋ ಇಲ್ವೋ ಅಂತ ಹೇಳೋ ಯೋಗ್ಯತೆನೂ ನಂಗಿಲ್ಲ. ಯಾಕಂದ್ರೆ ಈಗ ನಾನೇ ಆರೋಪಿ ಸ್ಥಾನದಲ್ಲಿದ್ದೀನಿ. ಆದ್ರೆ ನಿಮ್ಮನ್ನ ಇಂಥ ಸ್ಥಿತಿಲಿ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀವು ನನ್ನ ಮೇಲೆ ಸಂದೇಹ ಪಟ್ಟು ಮನೆಯಿಂದ ಆಚೆ ಹಾಕ್ದಾಗ್ಲೂ ನನಗಿಷ್ಟ ನೋವಾಗಿರ್ಲಿಲ್ಲ. ಆದ್ರೆ ಈ ಜಾಗದಲ್ಲಿ ನಿಮ್ಮನ್ನ ಈ ಸ್ಥಿತಿಲಿ ನೋಡೋದಕ್ಕೆ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಿದೆ. ನೀವು ನನಗೆ ಅವತ್ತು ಕೊಟ್ಟ ಶಿಕ್ಷೆಗಿಂತ ಇದು ನೀವು ನನಗೆ ಕೊಟ್ಟು ದೊಡ್ಡ ಶಿಕ್ಷೆ. ಪೇಪರಲ್ಲಿ ನಿಮ್ಮ ಬಗ್ಗೆ ನ್ಯೂಸ್ ಬಂದಾಗ ನಮ್ಮ ಮನೇಲಿರೋರೆಲ್ಲರೂ ನಿಮ್ಮ ಬಗ್ಗೆ ಸಂದೇಹ ಪಟ್ರು. ಆದ್ರೆ ನಾನು ಮಾಡಿ ಯಾವತ್ತೂ ತಪ್ಪು ಮಾಡಿರಲ್ಲ ಅಂತ ಅವ್ರೆಲ್ಲರ ಹತ್ರನೂ ಜಗಳ ಮಾಡಿದೆ. ಈಗಲೂ ಕೂಡ ನೀವಿಂಥ ಹೋಟೆಲಲ್ಲಿ ಹುಡುಗಿ ಜೊತೆ ಇದ್ದೀರಾ ಅಂತ ಫೋನ್ ಬಂತು. ಆ ವಿಷಯನ ನನ್ನ ಮಾವಂಗೆ ಹೇಳ್ದೆ. ನನಗೂ ಫೋನ್ ಬಂದಿದೆ ಅಮ್ಮ, ಬಾ ಹೋಗಿ ನೋಡೋಣ ಅಂದ್ರು. ಬರೋ ದಾರಿಲಿ ಕೂಡ ನಾನು ಮಾಡಿ ಅಂತ ಯಾವ ತಪ್ಪು ಮಾಡಿರಲ್ಲ ಅಂತ ನಂಬ್ಕೊಂಡೇ ಬಂದೆ. ಆದ್ರೆ ನೀವು ನನ್ನ ನಂಬಿಕೆನ ಸುಳ್ಳು ಮಾಡಿದ್ರಿ. ನನ್ನಿಂದ ಇದನ್ನೆಲ್ಲ ನಂಬೋದಕ್ಕೆ ಆಗ್ತಿಲ್ಲ.
ಹೇಳಿ ಮಾಡಿ, ಇದಕ್ಕೆ ನಾನು ನಿಮ್ಮನ್ನ ದೂರ ಮಾಡಿದ್ದು ಅಥವಾ ನಾನು ಇಲ್ಲ ಅಂತ ನೀವು ಈ ದಾರಿನ ಹುಡುಕೊಂಡ್ರ? ಹೇಳಿ ಹೇಳಿ ಮಾಡಿ. ಈಗಲೂ ಕೂಡ ನನ್ನ ಒಳಮನ್ಸು ನಿಮ್ಮಲ್ಲಿ ಸಂದೇಹ ಪಡಬೇಡ ಅಂತ ಹೇಳ್ತಿದೆ. ನೋಡ್ಯೇನೋ, ಪಾಪದ ಹುಡುಗಿ ಕಣೋ. ಜನ್ಮ ಕೊಟ್ಟಂತೇನೆ ನಿನ್ ಮೇಲೆ ಇಟ್ಕೊಂಡಿರೋ ನಂಬಿಕೆಗಿಂತ ಜಾಸ್ತಿ ಕಟ್ಕೊಂಡು ಹೆಂಡತಿ ನಿನ್ನ ನಂಬ್ತಿದ್ದಾಳಲ್ಲೋ, ಅವಳಿಗೆ ನೋವು ಕೊಟ್ಬಿಟ್ಟಿಯಲ್ಲೋ. ನೋಡು, ಹೆಂಡತಿಗೆ ದ್ರೋಹ ಮಾಡಿದವ್ರು ಯಾರು ಉದ್ಧಾರ ಆಗಿಲ್ಲ. ನೀನು ಉದ್ಧಾರ ಆಗಲ್ಲ. ನೀನು ನನ್ನ ಮಗನೇ ಅಲ್ಲ. ಡ್ಯಾಡ್, ನಾನು ತಪ್ಪೇ ಮಾಡಿಲ್ಲ. ಆದ್ರೂ ಎಲ್ಲರೂ ನನ್ನ ತಪ್ಪು ತಿಳ್ಕೊತೀರ. ಏನ್ ಮಾಡ್ಲಿ ನಾನು? ವಾಸು, ಏನೋ ಇದು? ಏನೋ ಈ ಅವತಾರದಲ್ಲಿ ಬಂದಿದ್ಯಾ? ಸರಿ ಬಾ. ಏನಾಯ್ತು? ಲವ್, ಮೊದಲು ಎಣ್ಣೆ ಕುಡಿಬೇಕು, ವ್ಯವಸ್ಥೆ ಮಾಡೋ. ನೀನ್ ಈ ಪರಿಸ್ಥಿತಿಲಿ ಬಂದಿರೋದ್ ನೋಡಿ ಗಾಬರಿ ಆಗಿದ್ದೀನಿ. ನೀನ್ ಏನಪ್ಪಾ ಅಂದ್ರೆ ಏನಾಯ್ತು ಹೇಳೋ? ಅದನ್ನ ಆಮೇಲೆ ಹೇಳ್ತೀನಿ. ಮೊದಲು ಎಣ್ಣೆ ವ್ಯವಸ್ಥೆ ಮಾಡು. ಫ್ರೆಂಡ್ಸ್ನ ಬರೋದಕ್ಕೆ ಕೇಳು. ಲೈ ವಾಸು, ನಿನಗೆ ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ. ಏನೋ ವಾಸು, ನಿನ್ನ ಪರಿಸ್ಥಿತಿ ಹೀಗಾಗೋಯ್ತಲ್ಲೋ. ಹೋಯ್ತು ಕಣ, ಎಲ್ಲ ಹಾಳಾಗೋಯ್ತು ಕಣ. ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಮಾವನ ಮನೇಲಿ ಹಳಿಯಾಗಿ ಸೆಟ್ಲಾದೆ ಅಂತ ಸಂತೋಷ ಪಟ್ಟೆ. ಆದರೆ ನಮ್ಮ ಮಾವ ಅಳಿಯ ಅಂತ ಕೂಡ ನೋಡ್ದೆ ಜನಗಳ ಮುಂದೆ ನಾನು ಮಾನ ಮರ್ಯಾದೆ ಎಲ್ಲ ಹರಾಜಾಕಿ ಆಚೆ ನುಗ್ಬಿಟ್ಟ ಕಣ್ರು. ಆವತ್ತು ನಾನು ರೇವತಿ ಒಲೆನ ಕದ್ದು ನಮ್ಮ ಅಪ್ಪನ ಮೇಲೆ ಹಾಕಿದ್ದೆ. ಆಗ ರೇವತಿ ನನ್ನನ್ನು ನಂಬಿದ್ಲು. ಆದ್ರೆ ಇವತ್ತು ನಾನು ನಿಜವಾಗ್ಲೂ ದುಡ್ಡು ಕದ್ದಿಲ್ಲ ಕಣ್ರು. ಆದ್ರೂ ರೇವತಿ ಹಾಕ್ರೋ ನನ್ನನ್ನು ನಂಬ್ತಾ ಇಲ್ಲ. ಒಳ್ಳೆಯವ್ರಿಗೆ ಕಾಲಲ್ಲೇ ಇಲ್ಲ ಕಣ್ರೋ. ಸರಿ ಬಿಡ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಚಿಂತೆ ಮಾಡ್ಬೇಡ. ನೀನ್ ಗಂಡಸು ಕಣ, ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಬಾರ್ದು. ಲೋ, ನಾನು ಕೆಲಸ ಮಾಡೋ ಜಾಗದಲ್ಲೂ ಸಮಸ್ಯೆ, ಅಲ್ಲಿಂದನೂ ನನ್ನನ್ನು ಓಡಿಸಿದ್ರು. ಈಗ ಮನೇಲೂ ಸಮಸ್ಯೆ, ಅಲ್ಲಿಂದನೂ ನನ್ನನ್ನು ಓಡಿಸಿದ್ರು ಕಣ್ರೋ. ನನ್ನ ಟೈಮೇ ಚೆನ್ನಾಗಿಲ್ಲ ಕಣ್ರೋ. ಬಿಡೋ, ಅದನ್ನೇ ಫೀಲ್ ಮಾಡ್ಕೊಂಡಿರ್ಬೇಡ. ನೀನು ನಿನ್ ಮನೆಗೆ ಹೊರಟೋಗು. ನೀನ್ ಏನೇ ತಪ್ಪು ಮಾಡಿದ್ರು ನಿಮ್ಮಪ್ಪ ನಿಮ್ಮಮ್ಮ ನಿನ್ನ ಮನೆಯಿಂದ ಹೊರಗಡೆ ಹಾಕೋದಿಲ್ಲ ಕಣೋ. ಇಲ್ಲ ಕಣ, ನಮ್ಮ ಮನೆಗೆ ನಾನು ಹೋಗೋದಿಕ್ಕಾಗೋದಿಲ್ಲ ಕಣ. ಆ ಗ್ಯಾರೇಜ್ ವಿಷಯವಾಗಿ ನಾನು ಆಟೋ ಶಿವಂಗೆ ಹೊಡೆದ್ಬಿಟ್ಟೆ. ಈ ವಿಷಯ ರಮೇಶಂಗೆ ಗೊತ್ತಾಗಿ ಅವನು ನಮ್ಮ ಮಾವನ ಮನೆಗೆ ಬಂದು ನಾನು ಹೊಡೆದ್ಬಿಟ್ಟ. ನಮ್ಮ ಮನೇಲಿ ದೊಡ್ಡ ಸಮಸ್ಯೆನೇ ಆಗೋಯ್ತು ಕಣ್ರು. ಆಮೇಲೆ ನಮ್ಮಮ್ಮ ನನ್ನನ್ನು ಮನೆಗೆ ಬರಬೇಡ ಅಂದ್ರು ಕಣೋ. ಸರಿ ಇಲ್ಲ ಕಣ್ರ, ಯಾರೂ ಸರಿ ಇಲ್ಲ. ನಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ನನ್ನ ಹೆಂಡತಿ ನಮ್ಮ ಮಾವ ಯಾರೂ ಸರಿ ಇಲ್ಲ ಕಣ್ರೋ. ಆದರೆ ಫ್ರೆಂಡ್ಸ್, ನೀವು ನನ್ನ ಪರವಾಗಿದ್ದೀರಾ ಕಣ್ರೋ. ನಾನು ಕುಡಿಬೇಕು ಅಂತ ಹೇಳಿದ ಕೂಡಲೇ ತರಿಸ್ಕೊಟ್ರಲ್ಲ, ಅದಕ್ಕೆ ಕಣ್ರೋ ಸ್ನೇಹ ಅಂತ ಹೇಳೋದು. ಅದಕ್ಕೆ ಹೇಳೋದು ಫ್ರೆಂಡ್ಶಿಪ್ ಇಸ್ ಗ್ರೇಟ್ ಅಂತ. ಲವ್, ನಾನು ಎಲ್ಲೂ ಹೋಗೋದಿಲ್ಲ ಕಣ್ರೋ, ನಿಮ್ಮ ಜೊತೆನೇ ಇರ್ತೀನಿ ಕಣ್ರೋ. ಲವ್,
ನಾನು ನಿನ್ ಜೊತೆನೆ ಇರ್ಲೇನೋ. ಲೇ ವಾಸು, ಹಾ? ನೀನ್ ಎಷ್ಟು ದಿವಸ ಬೇಕೋ ಇಲ್ಲಿ ಆರಾಮಾಗಿರೋ. ಓ ಥ್ಯಾಂಕ್ ಯು ಥ್ಯಾಂಕ್ ಯು. ಲೇ ಮಲ್ಗುಸ್ರೆ ಅವನ. ಓಕೆ ಮಾ, ಗುಡ್ ಡೇ ಅಂಡ್ ಗುಡ್ ನೈಟ್. ಏಯ್ ರೇವತಿ, ನನಗೆ ಬೇಜಾರು ಮಾಡ್ತೀಯನೆ. ನೀನು ನೋಡ್ಕೋತೀನಿ ಕಣೆ, ನೋಡ್ಕೋತೀನಿ. ಎಲ್ಲೋ ಅವ್ನು ಕಾಣ್ತಾನೆ ಇಲ್ವಲ್ಲೋ, ಅಲ್ಲಿದ ನೋಡು. ಏ ಸಂಗಮ್, ಸಂಗಮ್, ಏ ಸಂಗಮ್, ಏಯ್ ಸಂಗಮ್, ಇದು ನಿನ್ ಕ್ಲಾಸ್ ರೂಮ್ ಅಲ್ಲ, ಬಾರು. ಹೇಳಮೇಲೆ ಯಾರೇ ಏನಲ್ಲ ಇದು? ನನ್ನ ಫ್ರೆಂಡ್ ಅಪ್ಪ ಇವನು. ಬಾರಲ್ಲಿ ಕುಡ್ದು ಗಬ್ಬೆ ಬಸ್ತಾನೆ. ಈ ಕಡೆ ಇನ್ನೊಂದ್ಸಲ ಬರ್ದೇ ನೋಡ್ಕೋ. ನಡಿಯೋ ನಡಿಯಲ್ಲಿ ನಡಿಯೋ. ಏಯ್ ಹುಷಾರು ಹುಷಾರು. ಅಲ್ವೋ, ಅಷ್ಟೊಂದು ಕಡಿಮೆ ದುಡ್ಡಿಗೆ ಗ್ಯಾರೇಜ್ ಕೇಳಿದ್ರೆ ಅವ್ರು ತಪ್ಪು ತಿಳ್ಕೊಳ್ಳೋದಿಲ್ವಾ? ಅವರು ಹಾಗೆಲ್ಲ ತಪ್ಪು ತಿಳ್ಕೊಳ್ಳಲ್ಲ. ತುಂಬಾ ಒಳ್ಳೆ ಮನುಷ್ಯ, ದುಡ್ಡಿಗೆ ಆಸೆ ಪಡೋರಲ್ಲ. ಒಂದು ಒಳ್ಳೆ ಮೆಕ್ಯಾನಿಕ್ಗೆ ತನ್ನ ಗ್ಯಾರೇಜ್ನ ಲೀಸಿಗೆ ಕೊಡಬೇಕು ಅಂತ ಆಸೆ ಪಡ್ತಿದ್ದಾರೆ. ನಾನು ನಿನ್ನ ಬಗ್ಗೆ ಎಲ್ಲ ಹೇಳಿದ್ದೀನಿ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ ಕಣೋ. ಹಾಗಲ್ಲ ಕಣೋ, ಆ ರಾಜಕೀಯ ವ್ಯಕ್ತಿ ಯಾವಾಗ ದುಡ್ಡು ಕೊಡ್ತಾರೋ ಗೊತ್ತಿಲ್ಲ. ಅವರು ಕೊಡೋ ದುಡ್ಡನ್ನು ನಂಬ್ಕೊಂಡು ನಾವು ಇವ್ರ ಹತ್ರ ಟೈಮ್ ಕೇಳ್ತಾನೆ ಇದೀವಿ. ಅದ್ರ ಬಗ್ಗೆ ಕಣೋ ನನಗೆ ಚಿಂತೆ ಆಗ್ತಾ ಇರೋದು. ಅಷ್ಟೇ ತಾನೇ, ನಾವು ಇವ್ರ ಹತ್ರ ಸ್ವಲ್ಪ ಟೈಮ್ ಜಾಸ್ತಿ ಕೇಳೋಣ. ಅಷ್ಟೆಲ್ಲ ಅವ್ರು ಕೊಡ್ತಾರಲ್ವಾ, ಗ್ಯಾರೇಜ್ನ ಆಮೇಲೆ ಲೀಸಿಗೆ ತಗೊಳ್ಳೋಣ. ಮೆತ್ತಗೋ. ಏ ಅಲ್ಲಿ ನೋಡು, ಚಿಕ್ಕ ವಯಸ್ಸಿನ ಹುಡುಗರು ಹೇಗೆ ಕುಡ್ಕೊಂಡು ತೂರಾಡ್ಕೊಂಡು ಬರ್ತಿದ್ದಾರೆ. ನೋಡ್ಕೊಂಡ. ಏ ಶಿವ, ಅವ್ರು ಯಾರು ಅಂತ ಗೊತ್ತೇನೋ? ಅವತ್ತು ನಮ್ಮ ಆಟೋಗೆ ಗುದ್ದಿ ಅರ್ಜೆಂಟ್ ಆಗಿ ಯಾವುದೋ ಹುಡುಗಿನ ಕಾರಲ್ಲಿ ಕೂರಿಸ್ಕೊಂಡು ಹೋದ್ರಲ್ಲ, ಅವರೇ ಕಣೋ ಇವರು. ಹೌದು ಕಣೋ, ಅವತ್ತು ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ರು, ಇವತ್ತು ಕುಡ್ಕೊಂಡು ತೂರಾಡ್ಕೊಂಡು ಬರ್ತಿದ್ದಾರೆ. ಥೂ, ಎಂತ ಕೆಟ್ಟ ಹುಡುಗರಪ್ಪ. ಮೊದಲು 100ಕ್ಕೆ 10 ಜನ ಕುಡಿತಾ ಇದ್ರು, ಈಗ 100ಕ್ಕೆ 90 ಜನ ಕುಡಿತಾರೆ. ಕುಡಿದ್ರೆ ಗಂಡಸರು ಅನ್ಕೊಂಡ್ಬಿಟ್ಟಿದ್ದಾರೆ. ಲೇ ವಾಸು, ಸಮಸ್ಯೆ ಇದೆ ಸರಿ, ಯಾವಾಗ್ಲೂ ಈ ರೀತಿ ಕುಡಿತಾನೆ ಇದ್ರೆ ಹೇಗೋ? ಊಟನೂ ಮಾಡಲ್ಲ ಅಂತೀಯ. ಲವ್, ನನಗೆ ಈ ರೀತಿ ಅಡ್ವೈಸ್ ಮಾಡೋದೆಲ್ಲ ಇಷ್ಟ ಆಗೋದಿಲ್ಲ ಅಂತ ನಿನಗೆ ಗೊತ್ತು ತಾನೆ. ನಿನಗೆ ಅಷ್ಟು ಅಕ್ರೆ ಇದ್ದರೆ ಒಂದು ಕೆಲಸ ಮಾಡು, ಓಡೋಗಿ ಒಂದು ಕ್ವಾರ್ಟರ್ ತಂದು ಕೊಡು, 4 ಸಮಾಧಾನದ ಮಾತು ಹೇಳು, ಕುಡಿ ಅಂತ ಹೇಳು. ಅದನ್ನ ಬಿಟ್ಟು ಈ ರೀತಿ ಅಡ್ವೈಸ್ ಮಾಡಬೇಡ ಕಣಲ್ಲೋ. ವಾಸು, ಒಳಗಡೆ ಬನ್ನಿ. ಲೇ ವಾಸು, ನಿಮ್ಮ ಅಣ್ಣ ನಿಮ್ಮಮ್ಮ ನಿನ್ನ ಹೆಂಡತಿ ಎಲ್ಲ ಬಂದಿದ್ದಾರೆ ಕಣೋ. ಲೈ, ನನಗೆ ಯಾವ ಅಣ್ಣನೂ ಇಲ್ಲ, ಅಮ್ಮನೂ ಇಲ್ಲ, ಹೆಂಡ್ತಿನೂ ಇಲ್ಲ. ಕಳ್ಸಾಚೆಗೆ. ಲೈ, ತಿರುಗ್ ನೋಡೋ. ವಾಸು, ಲೈ, ಯಾರೋ ಇವರು? ಇವ್ರನ್ನ ನಮ್ಮಣ್ಣ ನಮ್ಮಮ್ಮ ಅಂತ ಕರೆದ್ಯಾ? ಅದು ಸರಿ, ಇವ್ರ್ಯಾರು ಪಕ್ಕದಲ್ಲಿ ನಿಂತಿರೋ ಹೆಣ್ಣು? ಇವ್ರು ಯಾರು ನನಗೆ ಗೊತ್ತಿಲ್ಲ ಕಣೋ. ಏಯ್, ಕುಡ್ದಿದ್ದು ಹೆಚ್ಚಾಗಿದೆಯೇನೋ ನಿನ್ಗೆ? ನಮ್ಮನ್ನೇ ಯಾರು ಅಂತ ಕೇಳ್ತಿದ್ಯಾ ನೀನು? ನಾನು ಯಾರು ಅಂತ ಗೊತ್ತಿಲ್ವ ನಿನ್ಗೆ? ನಾನು ನಿನ್ ಹೆತ್ತ ತಾಯಿ ಕಣೋ, ಇವನು ನಿನ್ ಸಾಕಿದ ಅಣ್ಣ. ಇನ್ನು ಇವಳು ಯಾರು ಅಂತ ಕೇಳ್ತಿದ್ಯಾ? ತಂದೆ ತಾಯಿನ ಬಿಟ್ಟು ಓಡ್ ಬಂದು ನಿನ್ನನ್ನು ಕಟ್ಕೊಂಡ್ಲಲ್ಲ, ನಿನ್ ಹೆಂಡ್ತಿ ಕಣೋ. ನಮ್ಮನ್ನೇ ನೋಡಿ ನೀವ್ ಯಾರು ಅಂತ ಕೇಳ್ತಿದ್ಯಲ್ಲ, ಎಷ್ಟು ಧೈರ್ಯ ನಿನ್ಗೆ? ಅಯ್ಯೋ ಪಾಪಿ, ನಮ್ಮ ಮುಂದೆನೆ ಕುಡಿತೀನೋ? ರೇವತಿ ಬಂದು ಈಗ ತಾನೇ ಎಲ್ಲ ವಿಷಯನೂ ನನ್ನ ಹತ್ರ ಹೇಳಿದ್ಲು. ತಡ್ಕೊಳಕಾಗ್ದೇನೆ ಇಲ್ಲಿ ಬಂದೆ ಕಣೋ. ಏ ವಾಸು, ಯಾಕೋ ಈ ಅವಮಾನ ನೋವು ಎಲ್ಲ? ಯಾಕೆ ಬಂದ್ರಿ ಇಲ್ಲಿಗೆ? ಹೀರೋ ನೆಮ್ಮದಿನ ಹಾಳು ಮಾಡೋದಿಕ್ ಬಂದ್ರಾ? ಹೋಗ್ರಿ ಆಚೆಗೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ವಾಸು. ನಾನಂತ ಪ್ರಶ್ನೆ ಕೇಳಬಾರ್ದಾಗಿತ್ತು. ಹಳೆ ಘಟನೆನ ಮನ್ಸಲ್ಲಿಟ್ಕೊಂಡು ಆ ರೀತಿ ಕೇಳ್ಬಿಟ್ಟೆ. ನಮ್ಮಪ್ಪ ಕೂಡ ಆ ರೀತಿ ನಡ್ಕೋಬಾರ್ದಾಗಿತ್ತು.
ಪ್ಲೀಸ್ ವಾಸು, ನನಗೋಸ್ಕರ ಎಲ್ಲ ಮರ್ತ್ಬಿಡು. ನನ್ನ ಕ್ಷಮಿಸ್ಬಿಡು ವಾಸು. ಬಾ ಮನೆಗೆ ಹೋಗೋಣ ಬಾ. ಸಾಕ್ ನಿಲ್ಸೆ. ಯಾಕೆ ಮನೆ ಕರೀತಾ ಇದ್ಯಾ? ಓ, ನಿಮ್ಮ ಅಮ್ಮ ಇನ್ನೂ ನನಗೆ ಹೊಡೆದಿಲ್ವಲ್ಲ, ಅವರು ನನ್ನನ್ನು ಹೊಡೆಯೋದನ್ನ ನೋಡೋದಕ್ಕೆ ಆಸೆ ಪಡ್ತಾ ಇದ್ಯಾ?